ಹಾಯ್ ಹಲೋ ನಮಸ್ಕಾರ. ನಿನ್ನೆ ಮ್ಯಾಂಗೋ ಪಚ್ಚ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ನಾನು ಕೂಡ ನೋಡಿದೆ. ಏನ್ ಅನಿಸ್ತು ಅಂತ ಮಾತಾಡ್ಕೊಂಡು ಬರೋಣ ಬನ್ನಿ. ಆದ್ರೆ ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿದ್ರೆ ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಸಂಚಿತ್ ಅವ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ನನಗೆ ಈ ಸಿನಿಮಾದ ಫಸ್ಟ್ ಪ್ರಮೋಷನ್ ಮಟೀರಿಯಲ್ ಇಂದಾನು ನೋಡ್ತಾ ಬಂದಿದ್ದೀನಿ. ಅವರ ಸ್ಕ್ರೀನ್ ಪ್ರೆಸೆನ್ಸ್ ಇಷ್ಟ ಆಯ್ತು. ಸುದೀಪ್ ಅವರ ಮ್ಯಾನರಿಸಮ್ಸ್ ಕ್ಯಾರಿ ಮಾಡಿದ್ರು ಕೂಡ ಇವರದ್ದೇನೋ ಸ್ಟೈಲ್ ಡಿಫ್ರೆಂಟ್ ಆಗಿದೆ ಅಂತಾನೆ ಅನ್ಸಿತ್ತು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕಮರ್ಷಿಯಲ್ ಸ್ಪೇಸ್ ಅಲ್ಲಿ ಹೀರೋ ಆಗಿ ಅಥವಾ ಪರ್ಫಾರ್ಮರ್ ಆಗಿ ಆರಾಮಾಗಿ ಫಿಟ್ ಆಗ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಟ್ರೈಲರ್ ವಿಚಾರಕ್ಕೆ ಬಂದ್ರೆ ಸಿನಿಮಾ ಯೂಶುವಲ್ ಕಮರ್ಷಿಯಲ್ ತರ ಇದ್ರೂ ಬ್ಯಾಕ್ ಡ್ರಾಪ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೇನೋ ಅಂತ ಅನಿಸ್ತಿದೆ. ಅಂದ್ರೆ ಮೈಸೂರು ಜಾಗ, ಆ ಮ್ಯಾಂಗೋ ಪಚ್ಚ ಅನ್ನೋ ಹೆಸರು, ಹೀಗೆ ಮತ್ತೆ ಸಿನಿಮಾದ ಕತೆನ ಮ್ಯಾಂಗೋ ಪಚ್ಚ ಅವರೇ ನರೇಟ್ ಮಾಡ್ತಾ ಹೋಗ್ತಾರೆ ಅಂತ ಅನ್ಸುತ್ತೆ. ಜೈಲಲ್ಲಿ ಅವ್ರ ಕತೆನ ಯಾರೋ ಒಬ್ರಿಗೆ ಹೇಳ್ತಾ ಇರ್ತಾರೆ. ಸೊ ಇದೇ ಓಪನಿಂಗ್ ಸೀನ್ ಇದ್ರೂ ಇರ್ಬೋದು. ಟ್ರೈಲರ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಸಿನಿಮಾ ಯಾವ ತರ ಇರುತ್ತೆ ಮತ್ತೆ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನ. ಪಚ್ಚ ಅವನ್ ಲೈಫಲ್ಲಿ ಅವ್ರ ಅಮ್ಮ, ಅವ್ರ ತಮ್ಮ, ಅವ್ರ ಹುಡುಗಿ ಜೊತೆ ಆರಾಮಾಗಿರ್ತಾನೆ. ಬಟ್ ಯಾವುದೋ ಒಂದು ಸಿಚುವೇಶನ್ ಇಂದ ಅವನ ಲೈಫಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಆ ಚಾಲೆಂಜಸ್ನೆಲ್ಲ ಹೇಗ್ ಫೇಸ್ ಮಾಡ್ದ, ಮ್ಯಾಂಗೋ ಪಚ್ಚ ಯಾಕಾದ ಅನ್ನೋದೇ ಸಿನಿಮಾ. ಈ ಕಡೆ ಪೊಲಿಟಿಕಲ್ ಆಂಗಲ್ ಕೂಡ ಇದೆ ಸಿನಿಮಾದಲ್ಲಿ. ಉಗ್ರಂ ಮಂಜು ಅವರ ಕ್ಯಾರೆಕ್ಟರ್ ಇಂಪ್ಯಾಕ್ಟ್ಫುಲ್ ಆಗಿರುತ್ತೇನೋ ಅಥವಾ ಕತೆ ಮುಂದೆ ಹೋಗೋದಕ್ಕೆ ಅವರ ಪಾತ್ರ ಕೀ ರೋಲ್ ಪ್ಲೇ ಮಾಡತ್ತೆ ಅಂತ ಅನಿಸ್ತಾ ಇದೆ. ಕಾದು ನೋಡ್ಬೇಕು. ಮತ್ತೊಂದು ಮೇನ್ ಪಾಯಿಂಟ್ ಏನು ಈ ಸಿನಿಮಾದಲ್ಲಿ ಅಂದ್ರೆ ಚರಣ್ ರಾಜ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಹಸ್ರವ ಸಾಂಗ್ ಚೆನ್ನಾಗಿ ವರ್ಕ್ ಆಗಿತ್ತು. ಅವ್ರದ್ದೊಂದು ಡಿಫ್ರೆಂಟ್ ಸ್ಟೈಲ್ ಕ್ಯಾರಿ ಮಾಡ್ತಾರೆ. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ ಅವರ ಮ್ಯೂಸಿಕ್. ಮತ್ತೆ ಪಚ್ಚಾದು ಸಿಡಿನೋ ಅಥವಾ ಕ್ಯಾಸೆಟ್ ಅಂಗಡಿ ಇರುತ್ತೆ ಅಂತ ಅನ್ಸುತ್ತೆ. ಅಂಡ್ ಪಚ್ಚ ರವಿಚಂದ್ರನ್ ಅವರ ಫ್ಯಾನ್ ಆಗಿರ್ತಾರೇನೋ. ಯಾಕಂದ್ರೆ ಈ ಫ್ರೇಮ್ ಅಲ್ಲಿ ಅವರೇ ಆಕ್ಟ್ ಮಾಡಿರೋ 2 ಫಿಲ್ಮ್ ಟೈಟಲ್ ಕಾಣಿಸಿದ್ವು. ಡೈಲಾಗ್ಸ್ ಚೆನ್ನಾಗಿ ಬರ್ದಿದ್ದಾರೆ. ಡೆಬ್ಯೂಟೆಂಟ್ ವಿವೇಕ್ ಅವ್ರು ಬರ್ದಿರೋದು. ಪ್ರೊಡಕ್ಷನ್ ವ್ಯಾಲ್ಯೂಸ್ ಕೂಡ ರಿಚ್ ಆಗಿ ಕಾಣ್ತಾ ಇದೆ. ಮೇನ್ಲಿ ನನಗಿರೋ ಡೌಟ್ ಏನಂದ್ರೆ ಒಂದ್ ಫ್ಲೋ ಇದೆ ಸಿನಿಮಾದಲ್ಲಿ. ಪಚ್ಚ ಅನ್ನೋ ಕ್ಯಾರೆಕ್ಟರ್ ನಾರ್ಮಲ್ ಆಗಿ ಸ್ಟಾರ್ಟ್ ಆಗಿ ಮ್ಯಾಂಗೋ ಪಚ್ಚ ಆಗ್ತಾನಲ್ವಾ, ಈ ತರ ಝೀರೋ ಟು ಹೀರೋ ಆಗೋ ಕತೆಗಳು ತುಂಬಾ ಬಂದಿದೆ. ಬಟ್ ಬ್ಯಾಕ್ ಡ್ರಾಪ್ ಬೇರೆನೇ ಇದೆ. ಆದ್ರೂ ಇವ್ರೇನ್ ಹೊಸದಾಗಿ ಟ್ರೈ ಮಾಡಿದ್ದಾರೆ ಅಂತ ನಾವು ಸಿನಿಮಾನೇ ನೋಡಿ ತಿಳ್ಕೋಬೇಕು. ಸಿನಿಮಾ ಜೂನ್ 5ಗೆ ರಿಲೀಸ್ ಆಗ್ತಾ ಇದೆ. ನೀವು ಟ್ರೈಲರ್ ನೋಡಿದ್ರೆ ನಿಮಗೆ ಏನ್ ಅನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಾಂಟೆಂಟ್ಸ್ ನ ನೋಡಿ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.